ನಿಮಗೆ ಗೊತ್ತಾ, ತೊಗರಿಕಾಳು ಅವರೆಕಾಳು ಸೀಸನ್ ಇರೋದ್ರಿಂದ ಇವಾಗ ನೀವು ತೊಗರಿಕಾಳನ್ನ ಬಳಸ್ಕೊಂಡು ಗೀ ರೈಸ್ನ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ. ರುಚಿ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ದಿನ ಒಂದೇ ರೀತಿ ತಿಂಡಿಗಳನ್ನ ತಿಂದು ಬೇಜಾರಾಗಿದ್ದರೆ ಈ ರೀತಿ ಹಸಿ ತೊಗರಿಕಾಳನ್ನ ಬಳಸ್ಕೊಂಡು ಗೀ ರೈಸ್ನ ಮಾಡ್ಕೊಳ್ಳಿ. ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಬನ್ನಿ, ಹಸಿ ತೊಗರಿಕಾಳನ್ನ ಬಳಸ್ಕೊಂಡು ಗೀ ರೈಸ್ನ ಯಾವ ರೀತಿ ಮಾಡೋದು, ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ. ಮೊದಲಿಗೆ ನಾವು ಅಕ್ಕಿನ ಚೆನ್ನಾಗಿ ನೆನೆಸ್ಕೋಬೇಕಾಗತ್ತೆ. ಅಕ್ಕಿನ ನೆನೆಸೋದ್ರಿಂದ ಬಹಳ ಉದುರಾಗಿರ್ತಕ್ಕಂಥ ಗೀ ರೈಸು ರೆಡಿಯಾಗುತ್ತೆ. ನಾನಿಲ್ಲಿ ಒಂದು ಬೌಲ್ನ ತೊಗೊಂಡು ಇದಕ್ಕೆ 3 ಕಪ್ಪಿನಷ್ಟು ಬುಲೆಟ್ ರೈಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1 ಕಪ್ಪು ನಿಮಗೆ 100 ಗ್ರಾಮ್ ಅಷ್ಟಿದೆ. ಇದನ್ನು ಒಂದು 3ರಿಂದ 4 ಬಾರಿ ಚೆನ್ನಾಗಿ ತೊಳೆದು ಒಂದು 15ರಿಂದ 20 ನಿಮಿಷಗಳ ಕಾಲ ನೆನೆಸಿಡಬೇಕು. ಈಗ ಗೀ ರೈಸ್ನ ಮಾಡಲಿಕ್ಕೆ ಒಂದು ಕುಕ್ಕರ್ನ ತೊಗೊಂಡು 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪನ ಬೇಕಿದ್ರೆ ಇನ್ನೂ ಜಾಸ್ತಿ ಸೇರಿಸ್ಕೋಬೋದು. ಇದಕ್ಕೆ ಸ್ವಲ್ಪ ಗರಂ ಮಸಾಲಗಳನ್ನ ಸೇರಿಸ್ಕೊಳ್ಳೋಣ. ಈ ರೀತಿ ಗರಂ ಮಸಾಲಗಳನ್ನ ಸೇರಿಸ್ಕೊಂಡು ಎಳೆ ಕಾವ್ನಲ್ಲಿ ಇಟ್ಕೊಂಡು ಒಂದು ಅರ್ಧದಿಂದ 1 ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಈ ರೀತಿ ಗರಂ ಮಸಾಲಗಳನ್ನ ಸೇರಿಸ್ಕೊಳ್ಳೋದ್ರಿಂದ ನಿಮಗೆ ಗೀ ರೈಸು ಒಂದು ಒಳ್ಳೆ ಫ್ಲೇವರ್ ಕೂಡ ಕೊಡುತ್ತೆ. ಇದಕ್ಕೆ ಒಂದು 4 ಹಸಿಮೆಣಸಿಕಾಯಿನ ಮಧ್ಯಕ್ಕೆ ಸೀಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. 2 ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ನೀವು ಸಣ್ಣದಾಗಿ ಹೊಚ್ಚಿ ಸೇರಿಸ್ಕೋಬೋದು. ಇದಕ್ಕೆ ಈಗ 1 ಟೀ ಸ್ಪೂನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡಿದ್ದೀನಿ. ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟಲ್ಲಿರ್ತಕ್ಕಂಥ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. 1ರಿಂದ 2 ನಿಮಿಷಗಳ ಕಾಲ ಈ ರೀತಿ ತಿರುಗಿಸ್ಕೊಂಡೇ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಹಾಗೆ ಬಿಟ್ಬಿಟ್ರೆ ನಾವು ಶುಂಠಿನ ಸೇರಿಸಿರೋದ್ರಿಂದ ತಳ ಹತ್ಬಿಡುತ್ತೆ. ಈಗ ಇದಕ್ಕೆ ಒಂದು 300 ಗ್ರಾಮಷ್ಟು ಹಸಿ ತೊಗರಿಕಾಳನ್ನು ನಾನು ಬಿಡಿಸಿಟ್ಕೊಂಡಿದ್ದೆ. ಅದನ್ನು ನೀಟಾಗಿ ತೊಳೆದು ಸೇರಿಸ್ಕೊಳ್ತಾ ಇದ್ದೀನಿ. ತೊಗರಿಕಾಳನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಗ್ಗರಣೆ ಜೊತೆಯಲ್ಲೇ ಒಂದು 2ರಿಂದ 3 ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಮಾಡಿಕೊಂಡಾಗ ನಿಮಗೆ ಗೀ ರೈಸ್ನ ತಿನ್ನಬೇಕಾದ್ರೆ ಬಹಳ ರುಚಿಯಾಗಿರುತ್ತೆ. ತೊಗರಿಕಾಳು ಕೂಡ ನೋಡಿ, ಈಗ ತೊಗರಿಕಾಳನ್ನು ಆಲ್ಮೋಸ್ಟ್ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ. ಈಗ ಒಂದು 2ರಿಂದ 3 ನಿಮಿಷ ಈ ರೀತಿ ಫ್ರೈ ಮಾಡ್ಕೊಂಡಾದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಹಾಗೆ ಒಂದು ಅರ್ಧ ಹಿಡಿಯಷ್ಟು ಪುದೀನ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಜಾಸ್ತಿನೇ ಬೇಕಿದ್ರೂ ಸೇರಿಸ್ಕೋಬೋದು, ತೊಂದರೆ ಇಲ್ಲ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಮತ್ತು ನಾವು ಅರ್ಧದಿಂದ 1 ನಿಮಿಷ ಈ ರೀತಿ ಸೊಪ್ಪನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಪುದೀನ ಸೊಪ್ಪೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದ್ರೇ ನಿಮಗೆ ಒಂದು ಒಳ್ಳೆಯ ಫ್ಲೇವರ್ ಇರುತ್ತೆ ಗೀ ರೈಸ್ನಲ್ಲಿ. ಇವಾಗ ಇದಕ್ಕೆ ನಾನು 2 ಕಪ್ಪಿನಷ್ಟು ತೆಂಗಿನಕಾಯಿ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿನ ಚೆನ್ನಾಗಿ ರುಬ್ಕೊಂಡು ಅದರಲ್ಲಿ ಬರ್ತಕ್ಕಂಥ ರಸ ಏನಿದೆ, ಆ ಹಾಲೇನಿದೆ, ಆ ಹಾಲನ್ನು 2 ಕಪ್ಪಿನಷ್ಟು ಸೇರಿಸ್ಕೊಂಡಿದ್ದೀನಿ. ಅದೇ ಕಪ್ಪಲ್ಲಿ 4 ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಇದೇ ಕಪ್ಪಲ್ಲಿ ನಾನು 3 ಕಪ್ಪಿನಷ್ಟು ಬುಲೆಟ್ ರೈಸನ್ನು ನೆನೆಯಲಿಕ್ಕೆ ಹಾಕ್ಕೊಂಡಿದ್ದೆ. ಹಾಗಾಗಿ 2 ಕಪ್ಪಿನಷ್ಟು ತೆಂಗಿನಕಾಯಿ ಹಾಲು, 4 ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಅಲ್ಲಿಗೆ ಓವರಾಲ್ 6 ಕಪ್ಪಿನಷ್ಟು ಸೇರಿಸ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮತ್ತೆ 4ರಿಂದ 5 ನಿಮಿಷ ಈ ತೊಗರಿಕಾಳೆಲ್ಲ ಚೆನ್ನಾಗಿ ಬೇಯಬೇಕು. ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ಕುದಿ ಬಂದ ನಂತರ ಒಂದು ಬಾರಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ನೆನೆಸಿಟ್ಕೊಂಡಿರ್ತಕ್ಕಂಥ ಅಕ್ಕಿನ ಇದಕ್ಕೆ ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ನೀವು ಮಿಕ್ಸ್ ಮಾಡಿಬಿಟ್ರೆ ಅಕ್ಕಿ ನೆಂದಿರೋದ್ರಿಂದ ಒಡೆದೋಗ್ಬಿಡುತ್ತೆ. ಹಾಗಾಗಿ ನಿಧಾನವಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದೇ ವಿಜಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಅಕ್ಕಿ ಚೆನ್ನಾಗಿ ನೆಂದಿರುತ್ತೆ. ಈ ರೀತಿ ಒಂದು ವಿಜಲ್ ನಾವು ಕೂಗಿಸ್ಕೊಂಡಾದ ನಂತರ ಕುಕ್ಕರ್ ಕಂಪ್ಲೀಟಾಗಿ ತಣ್ಣಗಾಗಿ ಏರೆಲ್ಲ ಹೋಗಬೇಕು. ಅದಾದಮೇಲೆ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಬೇಕಾಗತ್ತೆ. ನೋಡ್ಬೋದು ತೊಗರಿಕಾಳಿನ ಗೀ ರೈಸ್ ಎಷ್ಟು ಸಖತ್ತಾಗಿ ರೆಡಿಯಾಗಿದೆ ಅಂತ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಆದಷ್ಟು ಜನಕ್ಕೆ ಈ ರೆಸಿಪಿನ ಶೇರ್ ಮಾಡಿ. ಹಾಗೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತಕ್ಕಂಥವ್ರು ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ನೀವು ಕೂಡ ಮರಿದೇನೆ ಇದೇ ವಿಧಾನದಲ್ಲಿ ಗೀ ರೈಸನ್ನು